ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬಳಗನೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ನೂತನವಾಗಿ ಪೊಲೀಸ್ ಸಾರ್ವಜನಿಕರ ಸುರಕ್ಷತೆಗಾಗಿ ವಿನೂತನ ಉಪಕ್ರಮ ಕಾರ್ಯಕ್ರಮ ಅಡಿಯಲ್ಲಿ ಬಳಗನೂರು ಗ್ರಾಮದ ಬೀಟಾ ಪೊಲೀಸ್ ಸಿಬ್ಬಂದಿಯವರಾದ ಬಸವರಾಜ್ ಗರಸಂಗಿ ಅವರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆ, ಕಾನೂನು, ಕರ್ತವ್ಯಗಳು ಮತ್ತು ಸರ್ಕಾರದ ನೀತಿ ನಿಯಮಗಳನ್ನು, ಕಾನೂನು ಸುವ್ಯವಸ್ಥೆ ನಿಯಮಗಳು, ಅಪರಾಧ ತಡೆಗೆ ಜಾಗೃತ ಮುಂತಾದ ಬಗ್ಗೆ ತಾಳಿಕೋಟೆ PSI ಶ್ರೀಮತಿ ಜ್ಯೋತಿ ಅವರ ಮಾರ್ಗ ಮತ್ತು ನೇತೃತ್ವದಲ್ಲಿ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಯಿತು. ಒಂದು ಮನೆ ಹೋಗ್ಯದ ಸುಮ್ಮನೆ ನಾನೇ ನೋಡ್ರಿ ಸರ್, ನಾನು ಹಾಕಿನೂ ನಾನು ಅಂತ ಹೊಂಟೀನಿ ನೋಡ್ರಿಪ್ಪ. ನೋಡೋಣ ತಡ್ರಿ, ಕೇಳ್ತೀನಿ ಈಗ ಫೋನ್ ಹಚ್ಚೀನಿ ಅಲ್ಲಾಟ ಅವ್ರು ಕೇಳ್ತೀನಿ ಅದು ಯಾಕೆ ಬಂದೈತೆ ಅದೊಂದು. ಈಗ ಮೊದಲು ಬರ್ತಿತ್ತನ್ರಿ? ಎಷ್ಟು 40 ರೂಪಾಯಿ ಇದ್ದಾಗ ಪಗಾರ, 40 ರೂಪಾಯಿ ಇದ್ದಾಗ ಪಗಾರಿ. ಈಗ ಅದಕ್ಕೆ ಹೊಸದಾಗಿ KYC ಅಂತ ಮಾಡಿಸ್ಬೇಕ್ರಿ, ಅಕೌಂಟ್ ಮಾಡಿಸ್ಬೇಕು. ಅಕೌಂಟ್ ಮಾಡಿಸಿ KYC ಮಾಡ್ಬೇಕು. ಹೇಳಿ ಮಾಡಿಸ್ಬೇಕು, ಪೋಸ್ಟ್ ಹೇಳಿ ಮಾಡಿಸ್ಬೇಕು. ನಮಗೇನು ಗೊತ್ತಿಲ್ಲ, ನಾನು ಓದಕ್ಕೆಲ್ಲ ಬರಂಗಿಲ್ರಿ, ನಮಗೇನು ಬರಂಗಿಲ್ಲ. ಸರ್ ನಮಸ್ಕಾರ ಸರ್, ನಾವು ಬಳಗಾನೂರು ಬೀಟ್ ಪೊಲೀಸರು ಮಾತಾಡಿದ್ರಿ. ಏನಿಲ್ಲ ಸರ್, ಈ ಮನೆ ಮನೆಗೆ ಪೊಲೀಸ್ ಅಂತ ಹೊಸ ಸರ್ಕಾರದಿಂದ ಕಾರ್ಯಕ್ರಮ ಬಂದಿತ್ತಲ್ಲ ಸರ್, ಹಿಂಗಾಗಿ ಮನೆ ಮನೆಗೆ ವಿಸಿಟ್ ಕೊಡಕ್ ಬಂದಿದ್ದೇವ್ ಸರ್. ಇಲ್ಲಿ ಬಳಗಾನೂರ್ದಾಗ ಒಬ್ಬರ ಅಜ್ಜಿ ಅದಾರ್ರಿ, ಅಲ್ಲಾಬಾ ಅಡ್ರೆಸ್ ವಾಲಿಕಾರ್ ಅಂತ ಹೇಳ್ರಿ. ಹೆಚ್ಚು ಕಡಿಮೆ 100 ವರ್ಷ ರೀ ವಯಸ್ಸ. ಮೊದಲು 40 ರೂಪಾಯಿ ಹಿಡ್ಕೋದು ವೃದ್ಧಾಪ್ಯ ವೇತನ ತಗೊಂಡಾರತ್ರಿ ಅವರು. ಈಗ 6 ವರ್ಷ ಆಯ್ತು. ಈಗ 6 ವರ್ಷ ಆಯ್ತತ್ರಿ, ಬಂದ ಆಗ್ಯದ ಹೇಳಕತ್ತಾರ ಸರ್. ಅದಕ್ಕ ಹಾ ಸರ್, ಏನೇನ್ ಕೊಡ್ಬೇಕು ಹೇಳ್ಬಿಡಿ ಸರ್, ನಾನು ಹೇಳ್ತೀನಿ ರೀ. ಅವರು ವಯಸ್ಸಾದವ್ರದಾರ, ಮನೆ ಅಂದ್ರ ಮಗಾನು ಇಲ್ಲ. ನಿಮ್ ಗ್ರಾಮ ಸಹಾಯಕ ಯಾರ್ರಿ? ರಂಜು ರೀ. ಹಾ ಎಷ್ಟು ದಿನದಾಗ ಆಗ್ಬೋದು ಸರ್ ಕೆಲಸ? ಓಕೆ 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 ಸರ್, ದಯವಿಟ್ಟು ಒಂದಿಟ್ಟು ಮಾಡಿಕೊಡಿ ಸರ್. ಓಕೆ.